ಹಾಯ್, ನಾನು ನಿಮ್ಮ ದೀಪಿಕಾ ಮೇಕಪ್ ಆ್ಯಂಡ್ ಹೇರ್. ಸುಮಾರು ಜನ ಗೊತ್ತಿದೆ ದೀಪಿಕಾ ಹೇಗೆ ಬಂದಳು, ಲೈಕ್ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ. ಸೊ ಇವತ್ತು ನನ್ನ ಬಿಟ್ ಆಫ್ ಸ್ಟೋರೀಸ್ನ ನಿಮ್ಮ ಮುಂದೆ ಬಿಚ್ಚಿ ಇಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಒಂದು ಸ್ಮಾಲ್ ಪುಟ್ಟದಾದಂಥ ಒಂದು ತಾಲೂಕಲ್ಲಿ ಸೊ ನಾನು ಹುಟ್ಟಿದ್ದು ಎಲ್ಲ ಮಾಡಿ ಬೆಳೆದಿದ್ದು ಕಲ್ತಿದ್ದು ಎಲ್ಲ. ಸೊ ಬ್ಯಾಂಗ್ಳೂರು ಅಂತ ಒಂದು ದೊಡ್ಡ ಸಮುದ್ರಕ್ಕೆ ಬಂದಾಗ ಇಟ್ ವಾಸ್ ಲೈಕ್ ಬಿಗ್ ಓಷನ್ ಫಾರ್ ಮಿ. ತುಂಬಾ ಕಷ್ಟ ಆಗಿತ್ತು. Hard work, patience, everything. I love you. Thank you so much. You remember when I was coming? I know. Thank you so much for everything you taught me. Today I am here because of your teaching. You taught me. And ನಾನು 12 years means ನಾನು ಯಾವಾಗ ಮ್ಯಾಮ್ ಹತ್ರ ಮೇಕಪ್ ಕಲಿಯಕ್ಕೆ ಹೋದಾಗ ಐ ಟೋಲ್ಡ್ ಹರ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಒನ್ ಹೌಸ್ ಅಂಡ್ ಒನ್ ಸ್ಟುಡಿಯೋ ಅಂಡ್ ಯು ಆರ್ ದ ಒನ್ ಹೂ ವಿಲ್ ಬಿ ಇನಾಗ್ರೇಟಿಂಗ್ ಮೈ ಹೌಸ್ ಅಂಡ್ ಸ್ಟುಡಿಯೋ ಅಂತ. And finally I made that day and my ma'am is in front of me. She's the one who is launching my super proud house. on you. Thank you so much. All your blessings. So because of her teaching today I'm here. That gratitude I have towards her and in universe. And thank you so much for everyone who came here to join all. Nange sakkat khushi agtide. I can't express you. Like Feel your way. yeah, like I don't know how to say. Tumba khushi aaytu nivella join agiddu. This is one of my biggest dream. ಯಾವುದೇ ಹೆಣ್ಣಿಗಾದ್ರೂ ಒಂದು ಡ್ರೀಮ್ ಇರುತ್ತೆ, ಒಂದು ಮನೆ ಕಟ್ಟಬೇಕು ಅಂತ. ಬಟ್ ಫಾರ್ ಮೀ ಹೌಸ್ ಅಂಡ್ ದ ಸ್ಟುಡಿಯೋ ಬೋತ್ ಆಲ್ಸೋ ವಾಸ್ ಮೈ ಡ್ರೀಮ್ ಆ್ಯಂಡ್ ಟುಡೇ ಐ ಫುಲ್ಫಿಲ್ಡ್ ಇಟ್. ಆ್ಯಂಡ್ ಮೈ ಪೇರೆಂಟ್ಸ್, ಮೈ ಫ್ಯಾಮಿಲೀಸ್, ಮೈ ರಿಲೇಟಿವ್ಸ್, ಮೈ ಮ್ಯಾಮ್, ಮೈ ಸ್ಟೂಡೆಂಟ್ಸ್, ಮೈ ಮಾಡೆಲ್ಸ್, my close buddies, my all, everyone are here except my husband. So everyone are here. I'm so happy. Thank you so much for making my dream house to be more successful. Thank you. Love you all. Love you. ಆಗಿತ್ತು. ಆ್ಯಂಡ್ ಸೊ ಈ ಮೇಕಪ್ ಅನ್ನೋದು ಇಟ್ ವಾಸ್ ಜಸ್ಟ್ ಪ್ಯಾಷನ್ ಅಂತ ಹೇಳ್ಬೋದು. ಅದನ್ನು ನಾನು ಸೆಲೆಕ್ಟ್ ಮಾಡಿ ಕೋರ್ಸ್ನ ಕಲ್ತು ಸುಮಾರು ವರ್ಷಗಳ ಕಾಲ ಆಯಿತು. ಇಟ್ಸ್ ದೆನ್ ಮೋರ್ ದೆನ್ 12 years ಆಯಿತು ನಾನು ಇಂಡಸ್ಟ್ರಿಗೆ ಕಾಲಿಟ್ಟು. ಸೊ ತುಂಬ ಏಳು ಬೀಳು ಮೀನ್ಸ್ ಜಾಸ್ತಿ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಫೇಲ್ಯೂರ್ಸ್ನ ನೋಡಿರೋದೇ ಜಾಸ್ತಿ. ಎಸ್, ಎಲ್ಲರಿಗೂ ಆಸೆ ಇರುತ್ತೆ ಒಂದು ಬ್ಯಾಂಗ್ಳೂರಿಗೆ ಬಂದಮೇಲೆ ನಮ್ಮದೇ ಆದ ಒಂದು ಮನೆ ಕಟ್ಕೋಬೇಕು ಅಂತ. ಇಟ್ ವಾಸ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳ ಕಾಲ ಹಗಲು ರಾತ್ರಿ ಅಂದಲೇ ನೀವು ನೋಡಿದ್ದೀರಾ, ನಾನು ಹೇಳೋದು ಬೇಡ ನಿಮಗೆ. ಸೊ ಮಧ್ಯರಾತ್ರಿ 12 ಗಂಟೆ ಅಂದಲೇ 1, 2, 3, 4 ಅರ್ಲಿ ಮಾರ್ನಿಂಗ್ ಊಟ ತಿಂಡಿ ನಿದ್ದೆ, ಫ್ಯಾಮಿಲಿ ಫಂಕ್ಷನ್ಸಿಂದ ಹಿಡಿದು ಫ್ಯಾಮಿಲೀಸ್ ಅನ್ನೋದು ಹಿಡಿದು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ನಾನು ಇವತ್ತು ಈ ಸ್ಟೇಜಿಗೆ ಬಂದಿರೋದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ ಮೇಕಪ್ ಇಂಡಸ್ಟ್ರಿ. ಸೊ ಇಟ್ಸ್ ಕೈಂಡ್ ಆಫ್ ಲೈಕ್ ಅನ್ ಎಮೋಷ್ನಲ್ ಮೂಮೆಂಟ್ ಫಾರ್ ಮೀ. ನನಗೆ ತುಂಬ ಎಮೋಷ್ನಲ್ ಇದು. ಸೊ ಯಾವಾಗಲೂ ಅಂದ್ಕೊಳ್ತಿದ್ದೆ ಒಂದು ಮನೆ ಕಟ್ಟಬೇಕು, ನಾನು ಆ ಮನೆಯಲ್ಲಿ ನಾನು ಚೆನ್ನಾಗಿ ಬಾಳಬೇಕು ಅಂತ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿದ್ದು. ಸೊ ಇದೆಲ್ಲ ನಮ್ಮ ಕನಸಿನ ಮಾತು. ಸೊ ದಿಸ್ ಈಸ್ ಅ ವೆರಿ ಬಿಗ್ ಫಾರ್ ಅಸ್. ಸೊ ಫೈನಲಿ ಯಾವಾಗಲೂ ಹೇಳ್ತಿದ್ದೆ ನಾನು ಮನೆ ಕಟ್ತೀನಿ, ನಾನು ಹೀಗಿರ್ತೀನಿ ಹಾಗಿರ್ತೀನಿ ಅಂತ ಸಾವಿರಾರು ಕನಸು ಕಟ್ಟಿರುವಂಥ ಹುಡುಗಿ. ಸೊ ಫೈನಲಿ ಟುಡೇ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡ್ರೀಮ್ ಹೌಸ್ ಅಂತ. ಇವತ್ತು ನಾನು ಈಗ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಅಂತಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಹಾರ್ಡ್ ವರ್ಕ್ ಆ್ಯಂಡ್ ಆಲ್ವೇಸ್ ಟ್ರಸ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತಲ್ಲ. ತುಂಬ ನಂಬಿಕೆ ನನ್ನ ಮೇಲೆ, ನನಗೆ ಅಂದ್ ಹಠ ತುಂಬ ನನಗೆ ಮಾಡೋ ತನಕ ಬಿಡೋಲ್ಲ ನಾನು. ದಟ್ಸ್ ಆಲ್ ಫೈನಲಿ ಅದು ಇವತ್ತು ನನಗೆ ಪೇಡ್ ಆಫ್. ನಾನು ಏನೇ ಹಾರ್ಡ್ ವರ್ಕ್ ಮಾಡಿದ್ರು ಅದು ನನಗೆ ಇವತ್ತು ಪೇ ಸಿಕ್ಕಿದೆ. ಸೊ ದಟ್ ಈಸ್ ವಾಟ್ ದಿಸ್ ದೀಪ್ಸ್ ಮ್ಯಾನ್ಷನ್ ಇಸ್. ದೀಪ್ಸ್ ಮ್ಯಾನ್ಷನ್ ಅಂತಲೇ ಏನಕ್ಕೆ ಇಟ್ಟೆ. ಸೊ ಇಟ್ಸ್ ನನ್ನ ಕನಸಿದು. ಸೊ ಐ ಡೋಂಟ್ ವಾಂಟ್ ಟು ಕೀಪ್ ಸಮ್ ನೇಮ್ ಆರ್ ಬೇರೆ ಇರೋ ಹೆಸರಿಂದ ನನಗೆ ಈ ಮನೆ ಬೇಡ. ಸೊ ನನ್ನದೇ ಕಷ್ಟಪಟ್ಟು ಕಟ್ಟಿರೋದ್ರಿಂದ ನನ್ನ ಹೆಸರೇ ಇರಬೇಕು ಅಂತೇಳಿ ನನ್ನ ಪೆಟ್ ನೇಮ್ ಅದು ದೀಪ್ಸ್ ಅಂತೇಳಿ. ಸೊ ಇಟ್ಸ್ ನಾಟ್ ಜಸ್ಟ್ ನಿಲಯ ಇಲ್ಲ ಮನೆ ಅನ್ನೋದಕ್ಕಿಂತ ಇಟ್ಸ್ ಮ್ಯಾನ್ಷನ್ ಫಾರ್ ಮೀ.
ಇಟ್ಸ್ ಎವ್ರಿ ಸಿಂಗಲ್ ಸ್ಟೋನ್, ಎವ್ರಿ ಸಿಂಗಲ್ ಮಡ್, ಇಲ್ಲ ಒಂದು ಲೀಫ್ ನೋಡಿರ್ಬೋದು. ಇಟ್ಸ್ ಎವ್ರಿಥಿಂಗ್ ಇಸ್ ಮೈ ಹಾರ್ಡ್ ವರ್ಕ್. ನಾನು ದುಡ್ದಿರೋ ಅಂಥ ದುಡ್ಡಲ್ಲಿ ಅರ್ನ್ ಮಾಡಿ ನಾನು ಕಟ್ಟಿರುವಂಥ ಮನೆ. ಸೊ ಈ ಮನೆಗೆ ಒಂದು ಸಿಂಗಲ್ ಪೆನ್ನಿ ಕೂಡ ಯಾರ ಹತ್ರನೂ ಕೈ ಚಾಚಿಲ್ಲ, ಯಾರ ಹತ್ರನೂ ಬೇಡಿಲ್ಲ. ಸೊ ಇಟ್ಸ್ ಎವ್ರಿಥಿಂಗ್ ಇಟ್ಸ್ ಮೈ ಹಾರ್ಡ್ ವರ್ಕ್. ಆ್ಯಂಡ್ ಇದು ನನಗೆ ಮೇಕಪ್ ಫೀಲ್ಡ್ ಕೊಟ್ಟಿರೋದು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ದ ಮೆಂಟರ್ಸ್ ಹೂ ಎವರ್ ಹ್ಯಾಸ್ ಟಾಟ್ ಮೀ ಆ್ಯಂಡ್ ಹೂ ಎವರ್ ಹ್ಯಾಸ್ ಮೋಲ್ಡ್ ಮೀ. ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿರೋದಕ್ಕೆ ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಹೂ ಎವರ್ ಸಪೋರ್ಟೆಡ್ ಟು ಮೀ. ಹ್ಯಾಪಿ ಫಾರ್ ಇಟ್. ಆ್ಯಂಡ್ ಐ ಡೋಂಟ್ ನೋ, ನಂಗೆ ಸಿಕ್ಕಾಬಿಡೆ ಎಮೋಷ್ನಲ್ ಆಗ್ತೀನಿ. ಸೊ ಮನೆ ಅಂತ ಬಂದರೆ ಇಟ್ಸ್ ಜನಗಳಿಗೆ, ಜನ ಕೇಳ್ಬೋದು ಏನು ಶೋ ಆಫ್ ಮಾಡ್ತಾಳೆ ಅಂತ. ನೋ, ಇಟ್ಸ್ ಅ ಎಮೋಷ್ನಲ್ ಥಿಂಗ್ಸ್ ಫಾರ್ ಮೀ. ನಾನು ತುಂಬ ಕನಸು ನನಗೆ ನಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ಬೇಕು, ನಾನು ಈ ಥರ ಮನೆ ಕಟ್ತಿದ್ದೀನಿ, ನಿಮ್ಮ ಮಗಳು ಮನೆ ಕಟ್ಟಿದ್ದಾರೆ ನೋಡಿ ಅಂತಕ್ಕೆ. ಸೊ ಎವ್ರಿ ಒನ್ ಆರ್ ವೆರಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ಒಂದು ಸ್ಮಾಲ್ ತಾಲೂಕಿಂದ ಬಂದು ಈ ಥರ ಮನೆ ಕಟ್ಟಿದ್ದೀನಿ. ಬ್ಯಾಂಗ್ಳೂರ್ ಅಂತ ದೊಡ್ಡ ಸಮುದ್ರದಲ್ಲಿ ಒಂದು ಮೇಕಪ್ ಇಂಡಸ್ಟ್ರಿನ ಇಟ್ಕೊಂಡು ಎಷ್ಟೋ ಸಾವಿರ ಹೆಣ್ಮಕ್ಳನ್ನ ಟ್ರೈನ್ ಮಾಡಿ, ಎಷ್ಟೋ ಸಾವಿರ ಹೆಣ್ಮಕ್ಳಿಗೆ ದಾರಿ ದೀಪಾಗಿ ಇನ್ಸ್ಪಿರೇಷನ್ಸ್ ಅಂತ ಕರೀತಾರೆ. ಸುಮಾರು ಜನ ನಾನು ಅಂದರೆ ಅಷ್ಟು ಇಷ್ಟಪಡ್ತಾರೆ. ಸೊ ಇಟ್ಸ್ ನಾನೇ ಮಾಡಿದ್ದೀನಿ ಅಂದರೆ ನೀವು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದೇ ಕ್ವಶನ್ ಮಾರ್ಕ್ ನನಗೆ. ಸೊ ಇನ್ನೂ ಮುಗ್ದಿಲ್ಲ, ಎಷ್ಟೇ ಇಯರ್ಸ್ ಆದರೂ ಕೂಡ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್, ಯು ಕ್ಯಾನ್ ಅಚೀವ್ ಅ ಲಾಟ್. ನೀವು ಕೂಡ ಅಚೀವ್ ಮಾಡ್ಬೋದು ನನ್ನ ಥರನೇ. ಜಸ್ಟ್ ಓನ್ಲಿ ಥಿಂಗ್ ಇಸ್ ಫ್ಯೂ ಸೂತ್ರಾಸ್ ಇದೆ: ಪೇಷನ್ಸ್, ಹಾರ್ಡ್ ವರ್ಕ್, ಡೆಡಿಕೇಶನ್, ಡಿಟರ್ಮಿನೇಷನ್, ಕನ್ಸಿಸ್ಟೆನ್ಸಿ. ಡೆಫಿನೆಟ್ಲಿ ನೀವು ಸಕ್ಸಸ್ನ ಕಾಣ್ತೀರಾ. ಸೊ ಈ ಮುಖಾಂತರ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಎವ್ರಿ ಒನ್ ಕ್ಯಾನ್ ಅಚೀವ್ ಇಟ್. ವುಮನ್, ಇಂಡಿಪೆಂಡೆಂಟ್ ವುಮನ್, ವೈ ಕಾಂಟ್ ವಿ ಅಚೀವ್ ಅನ್ನೋದು ಕ್ವಶನ್ ಮಾರ್ಕ್ ಮಾಡ್ಕೋಬೇಕು. ಆಲ್ವೇಸ್ ವಿ ಕೆನಾಟ್ ಜಸ್ಟ್ ಸಿಟ್ ಆ್ಯಂಡ್ ಡಿಪೆಂಡ್ ಆನ್ ಸಮ್ ಒನ್. ಅವ್ರು ನನಗೆ ಕೊಡಿಸ್ತಾರೆ, ಅವ್ರು ನನಗೆ ಮಾಡ್ತಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ನನ್ನ ಪೇರೆಂಟ್ಸ್ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ದೀವಿ ಸೊಸೈಟಿಗೆ, ನಮ್ಮ ಐಡೆಂಟಿಟಿ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಐ ಆಮ್ ಸೇಯಿಂಗ್ ಫಾರ್ ಎವ್ರಿ ವುಮೆನ್, ಎಲ್ಲರೂ ಅಚೀವ್ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ನಾನು ಮಾಡಿದ್ದೀನಿ ಅಂದರೆ ನೀವು ಮಾಡ್ಬೋದು. ಸೊ ಜಸ್ಟ್ ಧೈರ್ಯ ತೊಗೊಳ್ಳಿ. ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ, ನಾಳೆ ಹೊಸದು. ಸೊ ಲೈಫ್ ಇಸ್ ಜಸ್ಟ್ ಕೈಂಡ್ ಆಫ್ ಲೈಕ್ ಯುನೋ ಬೋರ್ಡ್ ಥರ, ವೈಟ್ ಬೋರ್ಡ್ ಥರ. ಸೊ ಎಲ್ಲ ಡ್ರಾ ಮಾಡ್ಕೊಂಡಿರ್ತೀರ. ಸೊ ಇದನ್ನು ಎರೇಸ್ ಮಾಡಿಬಿಟ್ಟು ನಿಮಗೆ ಏನು ಇಷ್ಟನೋ ಅದನ್ನು ನೀವು ಡ್ರಾ ಮಾಡ್ಕೋಬೇಕು. ಸೊ ತಪ್ಪಾಗಿರುತ್ತೆ, ತಪ್ಪು ಸರಿನೋ ಲೈಫಲ್ಲಿ ಸಾವಿರಾರಾಗಿರುತ್ತೆ. ಸೊ ಅಪ್ಪ ಅಮ್ಮ ಹಾಕ್ಕೊಟ್ಟಿರ್ತಾರೆ, ಇಲ್ಲ ನಾನೇನು ಮಾಡಬೇಕು ಲೈಫಲ್ಲಿ, ನಾನು ಹೇಗೆ ಮಾಡಬೇಕು, ನಾನೇನು ಮಾಡಬೇಕು ಅಂತ ಇವ್ರನ್ನ ಕೇಳೋ ಬದಲು ಜಸ್ಟ್ ಕೀಪ್ ಕಾಮ್, ಮೇಕ್ ಯೋರ್ ಡಿಸಿಷನ್ಸ್. ನೀವು ಏನು ಡಿಸಿಷನ್ ಮಾಡಬೇಕು ಅಂತ ಹೇಳಿ ನೀವೇ ಅದನ್ನು ಒಂದು ಸೆಟ್ ಮಾಡ್ಕೊಳ್ಳಿ, ಗೋಲ್ನ ಡ್ರಾ ಮಾಡ್ಕೊಳ್ಳಿ, ನಿಮ್ಮ ಲೈಫ್ನ ಹೇಗೆ ಬೇಕು ಅಂತ ಹೇಳಿ ಅಕಾರ್ಡಿಂಗ್ ಟು ದಟ್ ಫಾಲೋ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಸೊ ಲೈಫ್ ಇಸ್ ಇಟ್ಸ್ ಯು ಆರ್ ದ ಕ್ರಿಯೇಟರ್ ಫಾರ್ ಯುವರ್ ಲೈಫ್, ಯು ಆರ್ ದ ಡೈರೆಕ್ಟರ್ ಫಾರ್ ಯುವರ್ ಲೈಫ್, ಯು ಆರ್ ದ ಆರ್ಕಿಟೆಕ್ಟ್ ಫಾರ್ ಯುವರ್ ಲೈಫ್. ಆಲ್ವೇಸ್ ಡ್ರಾ ಯುವರ್ ಸೆಲ್ಫ್, ವಾಟ್ ಎವರ್ ಯು ವಾಂಟೆಡ್ ಇನ್ ಯೋರ್ ಲೈಫ್ ಡ್ರಾ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಲೈಫಲ್ಲಿ ನಾನು ಮಾಡಿದಿಷ್ಟೇ, ನನಗೆ ಹೇಗೆ ಬೇಕೋ ನಾನು ಹಾಗೆ ಬದುಕ್ತಿದ್ದೀನಿ, ನನಗೆ ಹೇಗೆ ಬೇಕೋ ನಾನು ಆ ಲೈಫ್ನ, ಡ್ರೀಮ್ ಲೈಫ್ನ ನಾನು ಲೀಡ್ ಮಾಡ್ತಿದ್ದೀನಿ. ಬಟ್ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್ ದ್ಯಾಟ್ ಸ್ಮಾಲ್ ತಾಲೂಕಿಂದ ಬಂದಿರುವಂಥ ಹುಡುಗಿ ಬ್ಯಾಂಗ್ಳೂರಲ್ಲಿ ಇವತ್ತು ಒಂದು ಮನೆನ ಕಟ್ಟಿದ್ದಾಳೆ, ಒಂದು ಸಾಮ್ರಾಜ್ಯನ ಕಟ್ಟಿದ್ದಾಳೆ ಅಂದರೆ ತಪ್ಪಾಗಲಾರ್ದು. ಸೊ ಎಷ್ಟೋ ಸಾವಿರ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ಇನ್ಸ್ಪಿರೇಷನ್ ಆಗಿದ್ದೀನಿ ಅಂತಂದರೆ ಇಟ್ಸ್ ಎವ್ರಿಥಿಂಗ್ ಬಿಕಾಸ್ ಆಫ್ ಮೇಕಪ್ ಫೀಲ್ಡ್. ಎಲ್ಲ ವೀಡಿಯೋಸ್ನ ನೋಡಿ, ತುಂಬ ಎಮೋಷ್ನಲ್ ವೀಡಿಯೋಸ್ ಇದು. ಇಟ್ಸ್ ಲೈಕ್ ಮೈ ಹಾರ್ಟ್ ಟಚಿಂಗ್ ವೀಡಿಯೋಸ್. ಐ ಡೋಂಟ್ ನೋ ಹೌ ಟು ಕ್ರೈ, ಐ ಡೋಂಟ್ ನೋ ವಾಟ್ ಟು ಸೇ. ಯು ಹ್ಯಾವ್ ಟು ಸಿ ಆಲ್ ದ ವೀಡಿಯೋಸ್ ಆಫ್ ಮೈ ಹೌಸ್ ವಾರ್ಮಿಂಗ್. ಇಟ್ಸ್ ಅ ಡ್ರೀಮ್ ಇದು. ಐ ಡೋಂಟ್ ನೋ ಯಾರು ಮಾಡಿದಾರೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಈ ಹೌಸ್ ವಾರ್ಮಿಂಗ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಈ ಹೌಸ್ ವಾರ್ಮಿಂಗಿಗೆ ಗೆಸ್ಟ್ ಆಗಿ ಬಂದಿರೋದು ನನ್ನ ಓನ್ ಮೆಂಟರ್. ಐ ಹ್ಯಾವ್ ಪ್ರಾಮಿಸ್ಡ್ ಹರ್, ನಿಮ್ಮನ್ನು ನಾನು ಕರ್ನಾಟಕದಲ್ಲಿ ಎಲ್ಲರಿಗೂ ಹೇಳ್ತೀನಿ ಆ್ಯಂಡ್ ನನ್ನ ಮನೆ ಒಂದು ಸ್ಟುಡಿಯೋ ಮಾಡ್ತೀನಿ, ನಿಮಗೇನು ಚೀಫ್ ಗೆಸ್ಟ್ ಆಗಿ ಕರೆಸ್ತೀನಿ ಅಂತ ಆ 12 yearsಯಿಂದ ನಾನು ಪ್ರಾಮಿಸ್ ಮಾಡಿದ್ದೆ. ಆ್ಯಂಡ್ ದಟ್ ಪ್ರಾಮಿಸಸ್ ಐ ಹ್ಯಾವ್ ಕೀಪ್ ಅಪ್ ಆ್ಯಂಡ್ ಐ ಹ್ಯಾವ್ ಕಾಲ್ಡ್ ಮೈ ಮೆಂಟರ್ ಫಾರ್ ದ ಹೌಸ್ ವಾರ್ಮಿಂಗ್. ಆ್ಯಂಡ್ ಆ ಎಮೋಷ್ನಲ್ ವೀಡಿಯೋಸ್, ಆ ಎಮೋಷ್ನಲ್ ಟಚ್ ಹೇಗೆ ಕಷ್ಟಪಟ್ಟು ಬಂದಿರೋದು ನಾನು ತೋರಿಸ್ತೀನಿ. ಸೊ ಈ ವಿಡಿಯೋಸ್ನ ನಿಮಗೆ ಇಷ್ಟ ಆದರೆ do follow, do subscribe, and I'm going to do a lot of videos regarding motivational, regarding the house tour, regarding the makeup, fashion, beach lifestyle, everything. So this is the first video which I'm launching from my YouTube channel.
Deepika Makeup and Hair and Beeps Lifestyle together. And do subscribe, do like, do share, do comment. Love you all, and I'm gonna waiting to meet you all in one person's. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ ಹೇಳಿ. Thank you so much for watching my YouTube channel. Love you.